ಇಲಾಖೆ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿ ಇಲಾಖೆಯಲ್ಲಿ 6773 ಹುದ್ದೆಗಳು ಖಾಲಿಯಾಗಿ ಬಿದ್ದಿದೆ. ಚಲುವರಾಯಸ್ವಾಮಿಯವರು ಕೃಷಿ ಇಲಾಖೆಯ ಸಚಿವರು. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಬರಡು ಭೂಮಿ ಆಗ್ತಾ ಇದೆಯಾ ಕೃಷಿ ಇಲಾಖೆ ಅಂತ ಹೇಳಿದ್ರೆ ಹೌದು. ಈ ಇಲಾಖೆಗೆ ಸಂಬಂಧಪಟ್ಟಂತೆ ಒಟ್ಟಾರೆಯಾಗಿ ಖಾಲಿ ಇರುವಂತಹ ಹುದ್ದೆಗಳ ಸಂಖ್ಯೆಯನ್ನು ಗಮನಿಸಿದ್ರೆ 6773. ಚಲುವರಾಯಸ್ವಾಮಿ ಮಂಡ್ಯ ಜಿಲ್ಲೆಯವರು, ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಹೌದು. ಈ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಎ ಗ್ರೇಡು, ಬಿ ಗ್ರೇಡು, ಸಿ ಗ್ರೇಡು ಎಲ್ಲ ಗ್ರೇಡ್ಗಳ ಪೈಕಿ ಅತಿ ಹೆಚ್ಚು ಖಾಲಿ ಇರುವಂಥದ್ದು ಬಿ ಗ್ರೇಡಲ್ಲಿ. ಒಂದೊಂದಾಗಿ ಹೇಳ್ಕೊಂಡು ಹೋಗೋದಾದ್ರೆ ಎ ಗ್ರೇಡನ್ನು ಗಮನಿಸಿದಂತಹ ಸಂದರ್ಭದಲ್ಲಿ ಎ ಗ್ರೇಡ್ 286, ಅದೇ ರೀತಿಯಾಗಿ ಬಿ ಗ್ರೇಡಲ್ಲಿ 3033, ಸಿ ಗ್ರೇಡಲ್ಲಿ 2280, ಡಿ ಗ್ರೇಡಲ್ಲಿ 1174 ಹುದ್ದೆಗಳು. ಒಟ್ಟಾರೆಯಾಗಿ 6773 ಹುದ್ದೆಗಳು ಖಾಲಿ ಇರುವಂಥದ್ದು ಕೃಷಿ ಇಲಾಖೆಯಲ್ಲಿ. ಕೃಷಿ ಅಂತ ಹೇಳಿದ್ರೆ ರೈತರಿಗೆ ಈಗಾಗಲೇ ಹನುಮಂತ್ ನೀವು ಹೇಳ್ತಾ ಇದ್ರಿ, ರೈತರಿಗೆ ನೇರವಾಗಿ ಒಂದಿಷ್ಟು ಸಂಪರ್ಕವನ್ನು ಸಾಧಿಸಿದ್ರೆ ನೇರವಾಗಿ ಒನ್ ಟು ಒನ್ ಕೂಡ ಮಾತನಾಡ್ತಾ ಇರ್ತಾರೆ ಅಂತ ಹೇಳಿ. ಬಟ್ ರೈತರ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ರೈತರು ದೇಶದ ಬೆನ್ನೆಲುಬು. ಬಟ್ ರೈತರಿಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಸಾಕಷ್ಟು ತರ್ತಾ ಇರಬಹುದು. ಬಟ್ ಅದು ಹೋಗಬೇಕು ಅಂತ ಹೇಳಿದ್ರೆ ಸಾರಥಿಗಳು ಬೇಕಾಗಿದೆ. ಸಾರಥಿಗಳ ಸಮಸ್ಯೆ ಇದೆ ಇಲ್ಲಿ ಕೂಡ. ಕೃಷಿ ಇಲಾಖೆ ನೀವು ಪದೇ ಪದೇ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕತ್ತೆ. ಏನಕ್ಕೆ ಚರ್ಚೆ ಹುಟ್ಟಾಕತ್ತೆ ಅಂತಂದು ಹೇಳಿದ್ರೆ, ನಾವು ರೈತರ ಸಾಲವನ್ನ ಮನ್ನಾ ಮಾಡಿದ್ವಿ, ರೈತರಿಗೆ ಸಾಲವನ್ನ ಕೊಡ್ತೀವಿ, ಆದ್ರೆ ನಮಗೆ ಉಚಿತ ವಿದ್ಯುತ್ ಕೊಡ್ತೀವಿ, ಬೋರ್ವೆಲ್ಗಳನ್ನ ಹಾಕಿಸುವಂತದ್ದು ಅನೇಕ ರೀತಿಯ ಈಗ ಕೃಷಿ ಚಟುವಟಿಕೆಗಳು ನಡಿಬೇಕು ಅಂತಂದು ಹೇಳಿದ್ರೆ ಮುಂಗಾರು ಮಳೆ ಶುರುವಂತ ಸಂದರ್ಭದಲ್ಲಿ, ಮುಂಗಾರು ಹಿಂಗಾರು ಮಳೆಗಳ ಶುರುವಾದಂಥ ಸಂದರ್ಭದಲ್ಲಿ ಅಲ್ಲಿ ಕೃಷಿ ಚಟುವಟಿಕೆಗಳು ಕಾರ್ಯ ಸ್ಟಾರ್ಟ್ ಆಗಬೇಕು ಅಂತಂದು ಹೇಳಿದ್ರೆ ರಸಗೊಬ್ಬರವನ್ನು ಕೊಡಬೇಕು, ಬಿತ್ತನೆ ಬೀಜಗಳನ್ನು ಕೊಡಬೇಕು. ಅದು ಎಷ್ಟು ಮಟ್ಟಿಗೆ ಸರ್ಕಾರ ಕೊಡ್ತಾ ಇದೆ. ಅನೇಕ ರೀತಿ ಈಗ ಅಧಿವೇಶನದಲ್ಲೂ ಕೂಡ ಅನೇಕ ಚರ್ಚೆಗಳಾಗ್ತಾ ಇದಾವೆ. ಯಾಕಂತಂದು ಹೇಳಿದ್ರೆ ಮುಂಗಾರು ಮಳೆಯಿಂದ ಆದಂತಹ ಅನಾಹುತಗಳ ಬಗ್ಗೆನೂ ಕೃಷ್ಣ ಬೈರೇಗೌಡರು ಹೇಳಿದ್ರು, ಹಿಂಗಾರು ಮಳೆಗಳಿಂದ ಆದಂತಹ ಅನಾಹುತಗಳ ಬಗ್ಗೆನೂ ಕೃಷ್ಣ ಬೈರೇಗೌಡರು ಹೇಳಿದ್ರು, ಮುಂಜಾಗ್ರತೆ ಕ್ರಮಗಳನ್ನು ಯಾವ ರೀತಿ ತೆಗೆದುಕೊಂಡಿದೀವಿ ಅನ್ನೋಂಥದ್ದು ಹೇಳಿದ್ರು. ಆದ್ರೆ ಇಲ್ಲಿ ನೀವು ಏನೇ ಹೇಳಬಹುದು, ಇಲಾಖೆಯ ಜವಾಬ್ದಾರಿಯಲ್ಲಿರುವಂಥ ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿ ಅವರು ಕೂಡ ಅನೇಕ ರಾಜಕೀಯ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅನೇಕರು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡ್ಬಿಟ್ರು ಅನ್ನೋಂಥ ವಿಚಾರವಂತ ಬಂದಾಗ ಸಿದ್ದರಾಮಯ್ಯನವರು ಮಾಡಿದ್ರು ಅಂತ. ಸಾಲ ಮನ್ನಾ ಒಂದೇ ಈ ಒಂದು ಕೃಷಿ ಇಲಾಖೆಯ ಬ್ರ್ಯಾಂಡ್ ಆಗಬಾರ್ದು. ನಿಮ್ಮಲ್ಲಿರುವಂತಹ ಅನೇಕ ಯೋಜನೆಗಳೇನಿದಾವೆ, ರೈತರಿಗೆ ಸಹಾಯವಾಣಿ ಅಂತ ಮಾಡಿದ್ರು, ಆಮೇಲೆ ರೈತರಿಗೆ ಭೂ ದಾಖಲೆಗಳನ್ನು ವಿಚಾರ ಆಗಿರ್ಬೋದು, ಅಥವಾ ಕೃಷಿ ಚಟುವಟಿಕೆಗಳ ಅನುಕೂಲ ಆಗಬೇಕು ಅಂತಂದೇಳಿ ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಬರುವಂಥ ಬೋರ್ವೆಲ್ಗಳೇನಿರುತ್ತೆ ಅದನ್ನು ಕೂಡ ಹಾಕಿಸುವಂಥ ಕೆಲಸಗಳು ಆಗ್ತಾ ಇದಾವೆ. ಆದರೆ ಇಲ್ಲಿ ಒಬ್ಬ ರೈತ ನಾವು ಹೇಳಿದ್ರು, ಅನೇಕರೀಗ ರೈತ ಸುಮ್ಮನೆ ಆಗ್ಬಿಟ್ರೆ ರೈತನ ಸಿಟ್ಟು ದೌಡೆಗೆ ಮೂಲ ಇದಾಗಬಾರ್ದು ಅನ್ನೋಂಥ ಚರ್ಚೆ ಇರುವಂಥ ಸಂದರ್ಭದಲ್ಲಿ ನೀವು ರೈತರಿಗೆ ಸ್ಪಂದನೆ ಮಾಡಬೇಕು ಅಂತಂದು ಹೇಳಿದ್ರೆ ಕೇವಲ ಸಾಲ ಮನ್ನಾ ಒಂದೇ ಆಗಬಾರ್ದು, ಅನೇಕ ಆಯಾಮಗಳಿದಾವೆ. ಆ ಅನೇಕ ಆಯಾಮಗಳಲ್ಲಿ ನಿಮ್ಮ ಇಲಾಖೆ ಅಭಿವೃದ್ಧಿ ಆಗಬೇಕು ಅಂತಂದು ಹೇಳಿದ್ರೆ ಅಗೇನ್ ಅಲ್ಲಿ ಅಧಿಕಾರಿಗಳು ಬೇಕು. ಸೊ ಆ ಕಾರಣಕ್ಕಾಗಿ ಕೃಷಿ ಇಲಾಖೆಯಲ್ಲೂ ಕೂಡ ರೈತರು ಎಷ್ಟರ ಮಟ್ಟಿಗೆ ಅಂತಂದು ಹೇಳಿದ್ರೆ, ರೈತರ ಸಿಟ್ಟೇನಾದರೂ ಹೊರಗೆ ಬಂತು ಅಂತಂದು ಹೇಳಿದ್ರೆ ಅದರ ಹೋರಾಟಗಳ ಸ್ವರೂಪ ಯಾವ ರೀತಿ ಇರುತ್ತೆ ಅನ್ನೋದು ದೆಹಲಿಯಲ್ಲಿ ಹೋರಾಟ ಆಗಿರ್ಬೋದು, ರಾಜ್ಯದಲ್ಲಿ ನಡೆದಿರುವಂಥ ಹೋರಾಟಗಳಾಗಿರ್ಬೋದು, ಆ ಹೋರಾಟಗಳಲ್ಲಿ